ಶಂಕರ್ನಾಗಂತ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆಯ ಮುಂದೆ ಆಸೀನರಾಗಿದ್ದಂಥ ಮಾಧ್ಯಮ ಮಿತ್ರರಿಗೂ ಹಾಗೂ ಪ್ರೇಕ್ಷಕ ವರ್ಗಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಮಾವುತ ಇದು STR ಪ್ರೊಡಕ್ಷನ್ನ ದ್ವಿತೀಯ ಚಿತ್ರ. ಹೆಸರೇ ಹೇಳೋ ಹಾಗೆ ಮಾವುತ ಮತ್ತು ಆನೆಯ ಒಂದು ಬಾಂಧವ್ಯದ ಕತೆ. ಹಾಗೆ ಈ ಕಾಡಿದ್ರೆ ಹಸಿರು, ಹಸಿರಿದ್ರೆ ಉಸಿರು, ಉಸಿರಿದ್ರೆ ಜೀವನ, ಕಾಡನ್ನು ಉಳಿಸಿ ಕಾಡನ್ನು ಬೆಳೆಸಿ ಅನ್ನೋ ಒಂದು ಸಂದೇಶ ಇಟ್ಕೊಂಡು ಈ ಒಂದು ಮೂವಿ ಮಾಡಿದ್ದೀವಿ. ಇದರ ಚಿತ್ರೀಕರಣ ಎಲ್ಲ ಶಿವಮೊಗ್ಗದ ಸಕ್ಕರೆಬೈಲಲ್ಲಿ ಮಾಡಿದ್ದೀವಿ. ಹಾಗೆ ಈ ಚಿತ್ರದ ಒಂದು ಪ್ರಮುಖ ಆಕರ್ಷಣೆಯೇ ಸಾಗರ್ ಎನ್ನೋ ಒಂದು ಆನೆ. ಈ ಚಿತ್ರಕ್ಕೆ ಬೆನ್ನೆಲುಬಾಗಿ ನಮ್ಮ ಮಂಜು ಮಾಸ್ಟರ್ ಅವರು ಪ್ರತಿ ಹಂತದಲ್ಲೂ ಕೂಡ ಒಂದು ಮಾರ್ಗದರ್ಶನ ಕೊಡ್ತಾ ಈ ಸಿನಿಮಾ ಚೆನ್ನಾಗಿ ಮೂಡಿ ಬರೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಅವ್ರಿಗೆ ಈ ಮೂಲಕ ತುಂಬಾ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಚಿತ್ರ ಅತಿ ಶೀಘ್ರದಲ್ಲೇ ತೆರೆ ಮೇಲೆ ಬರೋದಕ್ಕೆ ಸಿದ್ಧವಾಗಿದೆ. ಹಾಗಾಗಿ ಮಾಧ್ಯಮ ಮಿತ್ರರ ಒಂದು ಸಹಕಾರ ನಾವು ಮುಖ್ಯ. ನೀವು ಸಹಕಾರ ನೀಡ್ತೀರಾ ಅಂತ ಅಂದ್ಬಿಟ್ಟು ನಂಬ್ಕೊಂಡಿದ್ದೀನಿ. ಈ ಸಿನಿಮಾದ ಒನ್ಲೈನ್ ಸ್ಟೋರಿ ಏನಪ್ಪಾ ಅಂತಂದ್ರೆ, ಕಾಡಿನಲ್ಲಿ ನಡೆಯೋ ಒಂದು ಅಕ್ರಮ ಚಟುವಟಿಕೆಗಳ ಪ್ರತಿಭಟಿಸಿ ಮಾವುತ ಮತ್ತು ಆನೆ ಹೇಗೆ ಅದನ್ನ ಪ್ರತಿಭಟಿಸಿ ಆ ಕಾಡನ್ನ ಉಳಿಸ್ಕೋತಾರೆ ಅನ್ನೋದೇ ಒಂದು ತಿರುಳು ಸರ್. ದಸರಾದ್ ಮಾತ್ರ ಸರ್. ಇಲ್ಲೇನು ಗೊತ್ತಾ ಸರ್, ಆಕ್ಚುಲಿ ಇದು ನೋಡಿ, ದಸರಾ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಿಗೆ ಬರೋದು ಅರ್ಜುನ. ತಾಯಿ ಚಾಮುಂಡೇಶ್ವರಿಯನ್ನ 8 ಬಾರಿ ಅಂಬಾರಿ ಮೇಲೆ ಒತ್ತು ಮೆರೆಸಿ ಮರೆಯಾದ ಅರ್ಜುನನ ಒಂದು ಸವಿ ನೆನಪಿನಲ್ಲಿ ಈ ಒಂದು ಚಿತ್ರ ಮಾಡಿದೀವಿ ಸರ್. ಅಷ್ಟೇ, ಅರ್ಜುನ್ ಕಥೆ ಅಲ್ಲ, ಅದು ನೆನಪಿನಲ್ಲಿ ಮಾಡಿದೀವಿ ಅಂತಾರೆ. ಹೌದು ಮೇಡಮ್. ಮತ್ತೆ ಹೆಂಗ್ ಸರ್ ನಮಗೆ ಕನೆಕ್ಟ್ ಆಗುತ್ತೆ? ಬಿಕಾಸ್ ಅರ್ಜುನ ಅಂದಿದ ತಕ್ಷಣ ನಮಗೆ ದಸರಾ ಮತ್ತೆ ಚಾಮುಂಡೇಶ್ವರಿ ಆ ವೈಬ್ ಬರುತ್ತೆ. ನೀವು ಅರ್ಜುನನ್ ಕತೆ ಏನೋ ಹೇಳ್ತೀರಾ ಅಂತ ನಾವು ಹೋದಾಗ, ಬಿಕಾಸ್ ಅರ್ಜುನಂದು ಬೇರೆ ತರನೇ ಕತೆ ಇದೆ. ನೀವು ನಮ್ಮ ನಿರೀಕ್ಷೆನ ನೀವು ಇದು ಮಾಡಲ್ವಾ ಮೇಡಮ್? ಆ ಥರ ಅಲ್ಲ, ಒಂದು ಆ ಅರ್ಜುನನ ಒಂದು ಹೆಸರನ್ನ ಇಟ್ಕೊಂಡು ಮಾಡಿದೀವಿ ಹಿಂಗೆ. ಆಕ್ಚುಲಿ ಮಾತ್ರ ಆ ಒಂದು ಹೆಸರು ಅವನ ಒಂದು ನೆನಪಿನಲ್ಲಿ ನಾವು ಅದಾಗ ಮಾಡಿರೋ ಅಷ್ಟೇ ಮೇಡಮ್. ಹಿಂಗೆ ಅವನ ಕತೆ ನಾವು ಮಾಡಿಲ್ಲ ಮೇಡಮ್ ಅಲ್ಲಿ ಹಿಂಗೆ ಇಲ್ಲ. ಅದಕ್ಕೆ ಬಿಗಿನಿಂಗ್ ಹಾಕಿರ್ತೀವಿ ಮೇಡಮ್, ಅರ್ಜುನ ಸವಿ ನೆನಪಿನಲ್ಲಿ ಮಾಡಿರುವಂಥ ಚಿತ್ರ ಅಂತ ಹಾಕಿದ್ದೀವಿ ಮೇಡಮ್ ನಾವು ಹಿಂಗೆ. ಅದು ಸೊ ನಂದು ಇದು 2ನೇ ಮೂವಿ. ಆ್ಯಕ್ಚುಲಿ ಫಸ್ಟ್ನೇ ಮೂವಿ ಸೊ ನನಗೆ ಸಣ್ಣ ಲ್ಯಾಕ್ ಆಫ್ ನಾಲೆಡ್ಜ್. ಸೊ ಇಲ್ಲಿ ಮಾಡಿರಲಿಲ್ಲ, ಮೈಸೂರಲ್ಲೆಲ್ಲ ಮಾಡಿದೆ. ಆ್ಯಕ್ಚುಲಿ ಏನಪ್ಪ ಅಂತಂದರೆ, ನಾನು ಬೇಸಿಕಲಿ ಸಿವಿಲ್ ಇಂಜಿನಿಯರು. ಸಿನಿಮಾ ಮಾಡಬೇಕಂತಾನೆ ಮನೆ ಬಿಟ್ಟು ಓಡ್ ಬಂದಂಥವನು ನಾನು, PUC ಫೇಲ್ ಆದಾಗ. ಸೊ ಸಿನಿಮಾ ಮಾಡಬೇಕು, ಏನು ಮಾಡಬೇಕು, ಹೆಂಗೆ ಮಾಡಬೇಕು. ಈಗ ಸೊ ನನ್ನನ್ನು ಯಾರು ಹೀರೋ ಆಗಿ ಯಾರು ತಗೋತಾರೆ ಫಸ್ಟಿಗೆ? ಇಲ್ಲ, ನನಗೆ ಒಂದು ಏನೋ ಗೊತ್ತಿಲ್ಲ, ಒಂದು ಹಠ ಛಲ ಅನ್ನೋದು ನಾನು ಹುಟ್ಟಿದಿಂದನೂ ಬಂದಿದೆ. ನಾನು ಏನೋ ಒಂದು ಬೆಳಿಬೇಕು, ಏನೋ ಒಂದು ಮಾಡಬೇಕು. ಸೊ ಏನು ಮಾಡಬೇಕು? ಸೊ ನಾನು ಕರ್ನಾಟಕಕ್ಕೆ ರೀಚ್ ಆಗಬೇಕು. ಆ ಥರದ್ದು ಏನೋ ಒಂದು ಕಾನ್ಸೆಪ್ಟು, ಏನೋ ಮಾಡಬೇಕು, ಏನೋ ಬೆಳಿಬೇಕು. ಸೊ ನಾನು ಮನೆ ಬಿಟ್ಟು PUC ಫೇಲ್ ಆಗಿ ಮನೆ ಬಿಟ್ಟು ಓಡೋಗ್ತೀನಿ. ಮತ್ತೆ ವಾಪಸ್ಸು ನನ್ನನ್ನು ಯಾರು ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅವರೇ ನಮ್ಮ ಮನೆಯವರಿಗೆ ಹೇಳ್ಬಿಟ್ಟು ಮತ್ತೆ ವಾಪಸ್ ಇಟ್ಕೊಡ್ತಾರೆ. ಸೊ ತದನಂತರ ನಾನು ಡಿಪ್ಲೊಮಾ ಮಾಡ್ತೀನಿ CPC ಪಾಲಿಟೆಕ್ನಿಕ್ಕು, ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಲ್ಲಿ BE ಮಾಡ್ತೀನಿ. ಸೊ BE ಮಾಡಿದ್ಮೇಲೆ ಒಳ್ಳೆ ಇಂಜಿನಿಯರ್ ಆಗ್ತೀನಿ. ಬೆಂಗಳೂರಲ್ಲಿ ಒಂದು ಸಾಕಷ್ಟು ಕಂಪ್ನಿಗಳಲ್ಲಿ ಕೆಲಸ ಮಾಡಿ ಎಲ್ಲ ಆದಮೇಲೆ ನನಗೇನೋ ಒಂದು ಆವಾಗ ಇದ್ದಿದ್ದು ನಾನು ಏನೋ ಮಾಡಬೇಕು ಅನ್ನೋದು ಒಂದು ಇನ್ನೂ ಕೊರಿತಾ ಇರುತ್ತೆ. ಸೊ ನಾನೇನು ಮಾಡ್ತೀನಿ, ಸಿನಿಮಾ ಫೀಲ್ಡ್ನ ಆಯ್ಕೆ ಮಾಡ್ಕೊತೀನಿ. ಸೊ ನಾನು ರಾಜ್ಕುಮಾರ್ ಸರಿಂದ ಹಿಡಿದು ಸೊ ಇವಾಗ ಇರೋತಕ್ಕಂಥ ಎಲ್ಲ ಹೊಸ ನಟರುಗಳದ್ದು ಎಲ್ಲರನ್ನೂ ನೋಡ್ತಾ ಇರ್ತೀನಿ. ಎಲ್ಲ ಏನೋ ಒಂದು ಮಾಡ್ತಿದ್ದಾರೆ, ಮಾಡೋಣ, ನಾನು ಡಿಫ್ರೆಂಟಾಗಿ ಮಾಡಬೇಕು. ಸೊ ಕನ್ನಡ ಇಂಡಸ್ಟ್ರಿನ ಎಷ್ಟೋ ದಿಗ್ಗಜರುಗಳು ಒಂದು ಲೆವೆಲಿಗೆ ತಗೊಂಡೋಗಿದ್ದಾರೆ. ಸೊ ನಾನು ಅದಕ್ಕಿಂತನೂ ಎತ್ತರವಾಗಿ ತಗೊಂಡೋಗ್ಬೇಕು, ಏನು ಮಾಡಬೇಕು, ಈ ಥರ ಒಂದು ಯೋಚನೆ ಮಾಡ್ತಾ ಫಸ್ಟ್ ಸಿನಿಮಾ ಏನೋ ಬರೀ 10% ಬಡ್ಡಿ ಅಂತ ಮಾಡಿದೆ. ಸೊ
ಅದು ನೆಕ್ಸ್ಟ್ ಇಲ್ಲ ಈ ಥರದ್ದು ವರ್ಕೌಟ್ ಆಗಲ್ಲ, ಏನೋ ಒಂದು ಮಾಡೋಣ ಆಯಿತು ಹಂಗೆ. ಸೊ ನಾನು ಆ್ಯಕ್ಚುಲಿ ಕಾಡಲ್ಲಿ ನಾನು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಜಾಸ್ತಿ ಟೈಮ್ನ ಫಾರೆಸ್ಟಲ್ಲೇ ಸ್ಪೆಂಡ್ ಮಾಡ್ತಿದ್ದೆ. ಸೊ ನಮ್ಮ ಸ್ನೇಹಿತರು ಎಷ್ಟೋ ಜನ RF DRF ಸೊ ಆ ಥರದವರೆಲ್ಲ ತುಂಬ ಜನ ಇದ್ದರು. ಹೋಗ್ತಿದ್ದೆ ಕಾಡಲ್ಲಿ ಅವ್ರ ಜೊತೆ ಅಡ್ಡಾಡ್ತಿದ್ದೆ ಬರ್ತಿದ್ದೆ. ಸೊ ನನಗೆ ಆನೆ ನೋಡಿದ್ರೆ ಏನೋ ಒಂದು ಪ್ರೀತಿ. ಸೊ ನನಗೆ ಬಿಟ್ಟರೆ ಅಲ್ಲೇ ಹೋಗಿ ತಪ್ಕೋಬೇಕು ಅನ್ನೋ ಒಂದು ಆಸೆ, ಹೋಗ್ಬೇಕು ಆನೆ ಮೇಲೆ ಕುತ್ಕೋಬೇಕು. ಆದರೆ ಯಾವುದೇ ಕಾರಣಕ್ಕೂ ಅದನ್ನು ಮಾಡೋಕ್ಕಾಗಲ್ಲ. ಹತ್ರಕ್ಕೆ ಹೋದರೆ ಹೊಡೆದಾಕ್ಬಿಡುತ್ತೆ. ಎಷ್ಟೋ ಇವಾಗ ನಿಮಗೆ ಆನೆ ಒಂದು ಪಳಗಿಸ್ಬೇಕು ಅಂತಂದರೆ ಸೊ ಅವರಿಗೆ ಪೂರ್ವ ಜನ್ಮದಿಂದ ಅಂದರೆ ಸೊ ಅವ್ರ ತಾತ, ಅವ್ರ ಮುತ್ತಾತ, ಸೊ ಅದಾದಮೇಲೆ ಅವ್ರ ಮಕ್ಕಳು, ಸೊ ಅದು ವಂಶ ಪಾರಂಪರ್ಯವಾಗಿ ಬಂದಿರುತ್ತೆ. ಒಂದು ಆನೆನ ಪಳಗಿಸ್ಬೇಕು ಅಂತಂದರೆ ಅಷ್ಟು ಈಸಿ ಅಲ್ಲ. ಸೊ ಅದರಲ್ಲಿ ಏನಪ್ಪ ಅಂದರೆ ಅದರದ್ದೇ ಆದ ಒಂದು ಪರ್ಟಿಕ್ಯುಲರಾಗಿ ಇವರೇ ಮಾಡಬೇಕನ್ನೋದೊಂದು ಇರುತ್ತೆ. ಸೊ ಅವರೆಲ್ಲರೂ ಅವರೇ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆದರೆ ನನಗೆ ಆ ಥರದ್ದು ಸೊ ಆನೆ ಭಾಷೆ ಕಲಿಬೇಕು ಆನೆ ಜೊತೆಗೆ. ಸೊ ಆನೆ ಎಲ್ಲರನ್ನೂ ಅಷ್ಟು ಈಸಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ, ಅಥವಾ ಎಲ್ಲರ ಜೊತೆಗೂ ಅಷ್ಟು ಬೇಗ. ಎಷ್ಟು ಅಂತಂದರೆ ಮನುಷ್ಯನಿಗಿಂತನೂ ಒಂದು 100 ಪಟ್ಟು ಯೋಚನಾ ಶಕ್ತಿ ಇದೆ. ಸೊ ಅವನು ಆ ವ್ಯಕ್ತಿನ ನೋಡಿದ್ರೆ ಇವನು ಯಾವ ಥರ, ಇವನು ಒಳ್ಳೆಯವನು ಕೆಟ್ಟವನು, ಸೊ ಇವನ್ನ ನಾನು ಅಕ್ಸೆಪ್ಟ್ ಮಾಡಬೇಕು. ಸೊ ಆ ಥರದ್ದು. ಸೊ ಅಲ್ಲೇನು ಅಂತಂದರೆ ಮಾವುತರುಗಳಿಗೆ ಎಲ್ಲ ಆ ಥರದ ವಿದ್ಯೆಗಳನ್ನೂ ಕಲಿತಾ ಇರ್ತಾರೆ. ಸೊ ಆನೆ ಭಾಷೆ ಕಲಿತಿರ್ತಾರೆ. ಆ ಥರದ್ದು ನಾನು ಮಾಡೋಕ್ಕೆ ಸಾಧ್ಯನಾ? ಈ ಥರ ಮಾವುತ ಅಂತ. ಆಮೇಲೆ ಅರ್ಜುನ, ನಮ್ಮದು ಅರ್ಜುನ ಕಾಡಿಂದ ಒಂದು ಕಾರ್ಯಾಚರಣೆನಲ್ಲಿ ಸತ್ತೋಗುತ್ತೆ. ಸತ್ತೋದ ನಂತರ ಎಲ್ಲ ಇಡೀ ಕರ್ನಾಟಕ ದೇಶಾದ್ಯಂತ ಎಲ್ಲರೂ ಕಣ್ಣೀರು ಹಾಕ್ತಾರೆ. ನಾನು ಹೌದಲ್ವಾ, ಸೊ ನಾನು ಆನೆ ಇಟ್ಕೊಂಡು ಒಂದು ಸಿನಿಮಾ ಯಾಕೆ ಮಾಡಬಾರ್ದು ಎಲ್ಲ ಹೇಳ್ತಾರೆ. ಇವಾಗೆಲ್ಲ AI ಬಂದಿರುತ್ತೆ. ಸೊ AI ಯೂಸ್ ಮಾಡೋಣ ಅದಕ್ಕೆ. ಸೊ ನನಗೆ ಗೊತ್ತಿಲ್ಲ. ಸೊ ನಾನು ಮತ್ತೆ ಹೇಳ್ದಂಗೆ ನನಗೆ ಏನೋ ಒಂದು ಸ್ಟ್ರೆಂತ್, ನಾನು ಮಾಡಬೇಕು ಅಂತಂದರೆ ಅದು ಮಾಡಲೇಬೇಕು ಅನ್ನೋದೊಂದು ಛಲ ಜಾಸ್ತಿ. ಸೊ ಅದಕ್ಕೆ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇಂಡಸ್ಟ್ರಿನ ಬೇರೆ ಬೇರೆ ಲೆವೆಲಿಗೆ ತೊಗೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ. ಸೊ ನಾನು ಆ ಲೈನಿಗೆ ಸೇರಬೇಕು. ಸೊ ನಂದು 2ನೇ ಮೂವಿ ಆದ್ರೂ ಸೊ ಒಂದು ಸರಿ ಕರ್ನಾಟಕ ತಿರುಗಿ ನೋಡಬೇಕು, ಆ ಥರದ್ದೊಂದು ಮೂವಿ ಮಾಡಬೇಕು ಅಂತ ಒಂದು ಚಾಲೆಂಜಿಂಗಾಗಿ ತಗೊಂಡು ಒಂದಷ್ಟು ದಿನ ಫಾರೆಸ್ಟಲ್ಲಿ ಹೋಗ್ತೀನಿ. ಫಾರೆಸ್ಟಲ್ಲಿ ಹೋಗಿ ಸೊ ಮಾವುತರುಗಳನ್ನ ಕೇಳ್ತೀನಿ. ಈಗ ತುಂಬ ಜನ ಮಾವುತರುಗಳು ಅವರು ಆನೆಗೆ ಯಾವ ಭಾಷೆ, ನಮ್ಮ ಅರ್ಜುನನ ಮಾವುತವಿನು ಆಲ್ಮೋಸ್ಟ್ ಹಿಂದಿ 100% ಹಿಂದಿ ಕಲಿಸಿ ಸೊ ಅವರು ಹಿಂದಿನಲ್ಲೇ ಮಾತಾಡಿಸ್ತಾ ಇರ್ತಾರೆ. ಆಮೇಲೆ ನಾವು ಅರ್ಜುನ ಆನೆ ಆಲ್ರೆಡಿ ಸತ್ತೋಗಿ 1 ವರ್ಷ ಆಗಿರುತ್ತೆ. ಎಲ್ಲ ಬೆಂಗಾಳಿ ಭಾಷೆಯಲ್ಲೇ ಯೂಸ್ ಮಾತಾಡಬೇಕು. ಹೌದು, ಅದನ್ನು ಹೋಗ್ತೀನಿ. ನಾನು ಈ ಸಿನಿಮಾಗೆ ಎಲ್ಲ ತಯಾರಿ ಮಾಡಿಕೊಂಡು ನಮ್ಮ ಡೈರೆಕ್ಟ್ರು ರವಿಶಂಕರ್ನಾಗ ಅವ್ರು ಏನಿದ್ದಾರೆ ಸಿನಿಮಾದಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ. 15 ವರ್ಷದಿಂದ ಅವರು ತನ್ನ ತಂದೆ ತಾಯಿ ತಮ್ಮ ಯಾರು ಗಮನನೂ ಇಲ್ಲ ಬಂದು ಸಿನಿಮಾಗೆ ಅಂತ. ಸೊ ಟಿಲ್ ಟುಡೇ ಅವರು ಸ್ಟ್ರಗಲ್ ಮಾಡ್ತಾನೆ ಇದ್ದಾರೆ. ಅವರು ತುಂಬ ಜನಕ್ಕೆ ವರ್ಕ್ ಮಾಡಿಕೊಡ್ತಾ ಇದ್ರು. ಲಾಸ್ಟ್ ಮೂವಿನಲ್ಲಿ ನನಗೂ ಒಂದು ಅಸೋಸಿಯೇಟ್ ಆಗಿ ಬಂದರು. ಆವಾಗ ನಾನು ಅವ್ರ ಟ್ಯಾಲೆಂಟ್ನ ನೋಡಿದೆ. ಸೊ ಅವ್ರು ಏನಪ್ಪ ಅಂತಂದರೆ ಯಾವುದೇ ಚಿತ್ರಕಥೆ ಅವ್ರು ಯಾವುದೇ ಒಂದು ಇದನ್ನ ಸ್ಟೋರಿನ ಕೊಟ್ಟರೆ ಸೊ ಅದನ್ನು ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡ್ಬೋದು, ಒಳ್ಳೆ ಡೈಲಾಗ್ ಬರಿಬೋದು. ಆ ಥರ ನಮ್ಮದು ಸಿನಿಮಾದಲ್ಲಿ ಪ್ರತಿಯೊಂದು ಡೈಲಾಗು ಪ್ರತಿಯೊಂದು ಸಾಂಗನ್ನು ಇವರೇ ಮಾಡಿರೋ ಅಂಥದ್ದು. ಈಗ ನೀವು ಆಲ್ರೆಡಿ ಅರ್ಜುನ್ ಒಂದು ಸಾಂಗ್ ಕೇಳಿದ್ರಿ, ಆಮೇಲೆ ಒಂದು ಡ್ಯುಯೆಟ್ ಸಾಂಗ್ ಕೇಳಿದ್ರಿ. ಸೊ ಅದೆಲ್ಲ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ನಿಸ್ತೀನಿ. ಸೊ ಆ ಥರ ಲೈನುಗಳನ್ನ ತಿಳ್ಕೊಂಡು ಆ ಥರ ಒಂದು ಶಕ್ತಿ ದೇವ್ರಿಗೆ ಕೊಟ್ಟಿದ್ದಾರೆ. ಅವಕಾಶ ಸಿಕ್ಕಿರಲಿಲ್ಲ. ಸೊ ನಾನು ಗುರುತಿಸಿ ಅದನ್ನು ಒಂದು 4 ತಿಂಗಳು 8ರಿಂದ 10 ಸರಿ ಕಥೆನ ಚೇಂಜ್ ಮಾಡಿಸಿದ್ದೀನಿ ಕೂರಿಸ್ಕೊಂಡು. ಇಲ್ಲ ಈ ಥರ ಬರಬೇಕು. ಸೊ ನಮಗೇನು ಯಾವುದೋ ಒಂದು ಬಿಲ್ಡಪ್ಪು, ಸೊ ಯಾವುದೋ ಒಂದು ಇದು ಆ ಥರದ್ದು ಬೇಡ. ಸೊ ಜನಗಳು ನೋಡಿದ್ರೆ 100% ಅವ್ರಿಗೆ ಇಷ್ಟ ಆಗಬೇಕು. ಆ ಥರದ್ದು ಸಾಹಿತ್ಯ ಬರೆಸಿ, ಆ ಥರದ್ದು ಕತೆ ಸ್ಟೋರಿ ಲೈನ್ನ ರೆಡಿ ಮಾಡಿಸಿ, ಈ ಥರದ್ದೆಲ್ಲ ಕಷ್ಟಪಟ್ಟು ಕಾಡಲ್ಲಿ ಹೋಗಿ ಈ ಭೀಮ, ನಿಮಗೆ ಈಗ ನೆಕ್ಸ್ಟ್ ಈಗ ಟ್ರೆಂಡ್ ಆಗ್ತಾ ಇದೆ ಭೀಮ ಆನೆ, ಎಲ್ರಿಗೂ ಗೊತ್ತಿದೆ ಅನಿಸುತ್ತೆ. ಆ ಭೀಮನ್ ಮಾವುತ ಗುಂಡಣ್ಣ, ಸೊ ಆಮೇಲೆ ಅವರು ಕಾವಾಡಿ ಅವ್ರನ್ನ ಕರೆದು ಅವ್ರ ಹತ್ರ ಮಾತಾಡಿಕೊಂಡು ಸೊ ಯಾವ ಥರ ಮಾಡಬೇಕು ಅಂತಂದರೆ, ಆಮೇಲೆ ನಮ್ಮ ಇದರಲ್ಲಿ ಏನು ಮೈಸೂರು ನ್ಯಾಷನಲ್ ಪಾರ್ಕು ನಾಗರಹೊಳೆ ಅಲ್ಲೆಲ್ಲ ಏನಿಲ್ಲ, ಒಂದು ಫೋಟೋ ಹೊಡೆದ್ರೆ ಕೇಸ್ ಫೈಲ್ ಮಾಡ್ತಾರೆ. ಸೊ ಅಲ್ಲೆಲ್ಲ ಪರ್ಮಿಷನ್ ಇಲ್ಲ ಆನೆಗಾಗಲಿ ಫಾರೆಸ್ಟ್ಗಾಗಲಿ. ಸೊ ನಾನು ಒಂದು ಇದನ್ನ ಏನು ಮಾಡಬೇಕು, ಸೊ ನನಗೂ ಲ್ಯಾಕ್ ಆಫ್ ನಾಲೆಡ್ಜ್, ನನಗೆ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಏನು ಕೇಳಬೇಕು. ಆಮೇಲೆ ಒಂದಷ್ಟು ಸ್ನೇಹಿತರುಗಳನ್ನ ತಿಳ್ಕೊಂಡು ಆಮೇಲೆ ಆನೆ ಪರ್ಮಿಷನ್ ಸರ್ಕಾರದಿಂದ ತಗೊಂಡು ಆಮೇಲೆ ಆನೆ ಹುಡುಕ್ತಿರುವಾಗ ಎಲ್ಲಿ ಚೆನ್ನಾಗಿದೆ, ನಾನು ತುಂಬ ಕಡೆ ಎಲ್ಲ ಹೋಗಿ ಎಲ್ಲ ಪ್ಲಾನ್ ಮಾಡಿಕೊಂಡು ಬಂದು ನಾನು ಕೇರಳದಲ್ಲಿ ಮಾಡಬೇಕಂತ ಡಿಸೈಡ್ ಮಾಡಿದೆ. ಕೇರಳದಲ್ಲಿ ತುಂಬ ಜನ ಹೇಳೋರು ಕೇರಳ ಆನೆ ಸ್ವಲ್ಪ ಡೇಂಜರು,
ಬೇಡ ಪ್ಲಾನ್ ಮಾಡಿ ಮಾಡಿ ಇಲ್ಲ ಮಾಡಲೇಬೇಕು. ಆಮೇಲೆ ಕೊನೆಗೆ ನಮ್ಮದು ಸಾಗರನೇ ಸಿಕ್ತು. ಒಂದಷ್ಟು ಸ್ನೇಹಿತರುಗಳು ರೆಫರ್ ಮಾಡಿದ್ರು. ಸಾಗರನೇ ಆಲ್ರೆಡಿ ತುಂಬ ಮೂವಿ ಮಾಡಿದೆ, ಒಂದು 2 ಮೂವಿ ಮಾಡಿದೆ, ನೀವು ಹೋಗಿ ಅಪ್ರೋಚ್ ಮಾಡಿ ಅಂತ ಎಲ್ಲ ಅಪ್ರೋಚ್ ಮಾಡಿ ಆಮೇಲೆ ಹೋಗಿ ಸಾಗರನೇ. ಸೊ ನನಗೆ 4 ದಿನ ಟೈಮ್ ಸಿಕ್ತು ಸರ್. 4 ದಿನ ಟೈಮಲ್ಲಿ ಅಲ್ಲಿರುವಂಥ ಒಬ್ಬರು DF ಆಯಿತು, ನೀವು ಒಂದು 3-4 ದಿನ ಅದ್ರ ಜೊತೆಗಿರಿ ಅಂತ. ಆ 4 ದಿನದಲ್ಲಿ ಸರ್ ಆನೆ ಜೊತೆ, ಸೊ ಅವ್ರ ಕಾವಾಡಿಗಳ ಜೊತೆ, ಮಾವುತರುಗಳ ಜೊತೆ ಓಡಾಡಿಕೊಂಡು ಅವರು ಹೇಳಿದ್ರು, ಸರ್ ನಮ್ಮನ್ನೇ ಒಂದೊಂದು ಸರಿ ಆನೆ ತುಂಬ ಭಯ ಆಗುತ್ತೆ, ನೀವು ಇದನ್ನು ಮಾಡಲಿಕ್ಕೆ ಅಂತ ಬಂದಿದ್ದೀರಾ, ಕಷ್ಟ ಆಗ್ಬೋದು, ಆದರೆ ನಿಮ್ಮ ಧೈರ್ಯ ಮೆಟ್ತೀವಿ, ನಮ್ಮ ಕೈಲೇನಾಗುತ್ತೆ ಅದನ್ನು ನಾವು ಸಹಾಯ ಮಾಡ್ತೀವಿ ಅಂತ ಅಂದ್ಬಿಟ್ಟು 4 ದಿನದಲ್ಲಿ ಎಲ್ಲ ಆನೆ ಭಾಷೆಗಳನ್ನೂ ನಾನು ಕಲಿತೆ ಸರ್. ಅದು ವಂಶ ಪಾರಂಪರ್ಯವಾಗಿ ಬರೋ ಅಂಥ ಒಂದು ಕಲೆ, ಅದು ಆನೆನ ಪಳಗಿಸೋ ಅಂಥದ್ದು. ಸೊ ಅದನ್ನೇ 4 ದಿವಸದಲ್ಲಿ ನಾನು ಕಲಿತು, ನಾನು ಪರ್ಮಿಷನ್ ತಗೊಂಡು ಸರ್ಕಾರದಿಂದ ಸಿನಿಮಾ ಮಾಡ್ತೀನಿ. ಅದೇ ಆ ಸಕ್ಕರೆ ಬೈಲಲ್ಲಿ ಸಾಗರ ಆನೆ ಅಂತ ಅಂದ್ಬಿಟ್ಟು, ಅದು ಶಿವಮೊಗ್ಗ ಅಂಬಾರಿ ಬರೋದು ಅದೇ ಆನೆ. ಸೊ ನಾವು ಟೈಟಲಲ್ಲಿ ಮೆನ್ಷನ್ ಮಾಡಿರುವಂಥ ಅರ್ಜುನನ ನೆನಪು ಸಾಗರ ಅಂತ. ಸೊ ನಾವು ಅರ್ಜುನ ಅಂಬಾರಿ ಬರೋದನ್ನ ಮಾತ್ರ ನೋಡಿದ್ದೀವಿ. ಸೊ ಆಲ್ರೆಡಿ ಮೇಡಮ್ ಯಾರೋ ಒಬ್ರು ಕೇಳಿದ್ರು, ಅದನ್ನು ನಾವು ತೊಗೊಬಂದಿದ್ದೀರಾ ಅಂತ. 100% ತೊಗೊಬಂದಿದ್ದೀವಿ. ಅಂದರೆ ಆ್ಯಕ್ಚುಲಿ ನಮಗೇನಪ್ಪ ಅಂತಂದರೆ ಅದನ್ನು ಅಂದರೆ ಆಲ್ರೆಡಿ ಸತ್ತೋಗಿತ್ತು. ಸೊ ಅದಕ್ಕೆ ಒಂದು ಡೆಡಿಕೇಟ್ ಮಾಡಬೇಕಾಗಿತ್ತು. ಆಲ್ಮೋಸ್ಟ್ ಅರ್ಜುನನ ಹೋಲಿಕೆ ಇರುವಂತಹ ಆ ಸಾಗರನ ಹುಡುಕ್ತೀವಿ. ಆ ಸಾಗರನೇ ಅರ್ಜುನನ ನೆನಪು ಸಾಗರ ಅಂತ. ಆ್ಯಕ್ಚುಲಿ ಅರ್ಜುನನ ನೆನಪು ಸಾಗರ ಅಂದರೆ ಸಾಗರನೇ ಆ್ಯಕ್ಟ್ ಮಾಡಿದೆ ಅರ್ಜುನನ ಪಾತ್ರಧಾರಿಯಾಗಿ. ಸೊ ಹಂಗಾಗಿ ಒಂದು ಕಾಡಲ್ಲಿ ಅರ್ಜುನ, ಸೊ ನಾವೇನು ಅಂಬಾರಿ ಹೊರದ್ ನೋಡಿದ್ದೀವಿ, ಆ ಥರದ್ದೆಲ್ಲ ನೋಡಿದ್ದೀವಿ. ಮಾವುತ ಈ ಕತೆ ಹೇಳಿದಾಗ ಡೈರೆಕ್ಟ್ರು ನನಗೆ ಭಾಳ ಖುಷಿ ಆಯ್ತು. ಆ್ಯಕ್ಚುಲಿ ಮಾಸ್ಟರ್ ನಿಗೊಂದು ಪಾತ್ರ ಇದೆ ಅಂತ ಕತೆ ಹೇಳಿದ್ರು. ಒಂದು 2 hours ಕತೆ ಹೇಳಿದ್ಮೇಲೆ ಈಗ ಬರ್ತಾ ಇರೋ ಸಿನಿಮಾಗಳಿಗೆ ಹೋಲಿಸಿದ್ರೆ ಈ ಕತೆ ಬೇರೆ ಜಾನರಲ್ಲಿ ಇದೆ. ಡೆಫಿನೆಟ್ಲಿ ನನಗೆ ತುಂಬಾ ಇಷ್ಟ ಆಯಿತು. ನನ್ನ ಪಾತ್ರ ಕೂಡ ಇಷ್ಟ ಆಯಿತು, ಕತೆನೂ ಕೂಡ. ಒಂದು ಈಗ ಜನರು ಪ್ರೆಸೆಂಟ್ ಸಿಚುವೇಶನಲ್ಲಿ ಬರ್ತಾ ಇರೋ ಸಿನಿಮಾಗಳ ಮಧ್ಯೆ ಈ ಸಿನಿಮಾ ನೋಡಿದ್ರೆ ಡೆಫಿನೆಟ್ಲಿ ಒಂದು ಫ್ರೆಶ್ನೆಸ್ ಇರುತ್ತೆ ಅಂತ ಅನ್ನಿಸ್ತು ನನಗೆ. ನನಗೆ ಕತೆ ಕೇಳಿದ ತಕ್ಷಣ ನನಗೆ ಅಣ್ಣವ್ರದ್ದು ಗಂಧದ ಗುಡಿ ಜ್ಞಾಪಕ ಬಂತು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಭಾಳನೇ ಖುಷಿಪಟ್ಟು ನಾನು ಹೇಳಿದೆ, ಸರ್ ನನಗೆ ಗಂಧದ ಗುಡಿನೇ ಜ್ಞಾಪಕ ಬಂತು, ಡೆಫಿನೆಟ್ಲಿ ಸಿನಿಮಾ ಮಾಡಿ, ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ, ಒಂದು ಒಳ್ಳೆ ಕತೆ ಮಾಡ್ಕೊಂಬಂದಿದ್ದೀನಿ ಅಂತ ಡೈರೆಕ್ಟರ್ಗೆ ಹೇಳಿದೆ. ಸೊ ಆಮೇಲೆ ಲಕ್ಷ್ಮೀಪತಿ ಅವರು ಈ ಚಿತ್ರದ ನಾಯಕ ನಟ, 6 feet ಹೈಟ್ ಇದ್ದಾರೆ. ಸೊ ಕನ್ನಡ ಚಿತ್ರರಂಗಕ್ಕೆ ಹೊಸ ಹೀರೋಗಳು ಖಂಡಿತ ಬೇಕು. ಇವರು ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ನಟನಾಗಿ ಬೆಳೀಲಿ ಅಂತ ಹೇಳ್ತಾ, ಮಾವುತದಲ್ಲಿ ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇದೆ. ಮಹಾಲಕ್ಷ್ಮಿ ಅವರಿದ್ದಾರೆ, ದಿವ್ಯಶ್ರೀ, ಆಮೇಲೆ ಲಯ ಅವರು, ಇನ್ನೂ ಹಲವಾರು, ಆಮೇಲೆ ನಮ್ಮ ಕೈಲಾಶ್ ಅವರು ಅದ್ಭುತವಾದಂಥ ಪಾತ್ರ ಮಾಡಿದ್ದಾರೆ. ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇದೆ. ನಾನು ಈ ಸಿನಿಮಾದಲ್ಲಿ ಒಂದು 5 ಮೇಜರ್ 4 ಫೈಟು ಪ್ಲಸ್ ಒಂದು ಮೀಡಿಯಂ ಫೈಟು, ಟೋಟಲ್ 5 ಫೈಟ್ ಕಂಪೋಸ್ ಮಾಡಿದ್ದೀನಿ. ಎಲ್ಲ ಆ್ಯಕ್ಷನ್ಸ್ ನಾನೇ ಕಂಪೋಸ್ ಮಾಡಿರೋದು. ಭಾಳನೇ ಖುಷಿಪಟ್ಟು, ಭಾಳನೇ ಇಷ್ಟಪಟ್ಟು ನಾನು ಆ್ಯಕ್ಷನ್ಸ್ನ ಕಂಪೋಸ್ ಮಾಡಿದೆ. ನನಗೆ ಟೈಮ್ ಚೆನ್ನಾಗಿ ಕೊಟ್ಟಿದ್ರು. ಫಸ್ಟ್ ಆಫ್ ಆಲ್ ಟೈಮು ನನಗೆ ಹೇಳಿಲ್ಲ, ಇಷ್ಟೇ ಇಂಥ ದಿನಕ್ಕೆ ಮುಗಿಸ್ಬೇಕು, ಇಷ್ಟು ದಿನದಲ್ಲೇ ಮಾಡಬೇಕು ಅಂತ ಡೈರೆಕ್ಟ್ರು ಹೇಳಿಲ್ಲ, ನನಗೆ ಲಕ್ಷ್ಮೀಪತಿ ಅವರು ಕೂಡ ಹೇಳಿಲ್ಲ. ಸೊ ತುಂಬಾ ಅಲ್ಲಿ ಔಟ್ಡೋರು, ಯಾಕಂದ್ರೆ ಇನ್ನೊಂದು ಹೇಳ್ಬೇಕಂದ್ರೆ ಲೊಕೇಶನ್ಸ್ ಮಾತ್ರ ಅದ್ಭುತ, ಒಳ್ಳೆ ಲೊಕೇಶನ್ಸು. ಭಾಳನೇ ಎಂಜಾಯ್ ಮಾಡಿಕೊಂಡು ಪ್ರತಿಯೊಂದು ಫ್ರೇಮ್ ಇಡಬೇಕಾದ್ರೆ ನನಗೆ ತುಂಬ ಖುಷಿ ಆಗೋದು. ಆ್ಯಕ್ಚುಲಿ ಎಲ್ಲಿಟ್ರು ಗ್ರೀನೇ ಅಲ್ವಾ, ಎಲ್ಲಿಟ್ರು ಗ್ರೀನೇ. ಸೊ ತುಂಬಾ ಖುಷಿಪಟ್ಟು ಫ್ರೇಮ್ಸ್ ಇಟ್ಟು ಕಂಪೋಸ್ ಮಾಡಿಕೊಂಡು ಶೂಟಿಂಗ್ ಮಾಡೋದೇ ಒಂಥರ ಹಬ್ಬ ಥರ ಅನಿಸ್ಬಿಟ್ಟು ನನಗೆ. ಆ ಥರ ಒಂದು ಅನುಭವ ಈ ಸಿನಿಮಾದಲ್ಲಿ. ನನ್ನ ಪಾತ್ರ ಕೂಡ ತುಂಬ ಚೆನ್ನಾಗಿ ಬಂದಿದೆ. ರೇಂಜ್ ಆಫೀಸರ್ ಕ್ಯಾರೆಕ್ಟರ್ ನಂದು. ಸೊ ಇವರು ಮಾವುತನ ಪಾತ್ರ. ಸೊ ಓವರ್ ಆಲ್ ಕತೆ ಒಂಥರ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಹೋಗುತ್ತೆ. ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತವಾದಂಥ ಒಂದು ಟ್ವಿಸ್ಟ್ ಇದೆ. ಅದು ಸಿನಿಮಾದಲ್ಲಿ ನೋಡಿದ್ರೆ ತುಂಬ ಜನ ಎಂಜಾಯ್ ಮಾಡ್ತಾರೆ. ಒಂದು ಒಳ್ಳೆ ಸಿನಿಮಾ ಡೆಫಿನೆಟ್ಲಿ. ಈ ಒಂದು ಕನ್ನಡ ಚಿತ್ರರಂಗ ಈಗಿರೋ ಒಂದು ಸಿಚುವೇಶನಲ್ಲಿ ಬರ್ತಾ ಇರೋ ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ಇಲ್ಲ ಅಂತಲ್ಲ, ಸೂಪರ್ ಸಿನಿಮಾಗಳು ಮಾಡ್ತಾ ಇದ್ದಾರೆ ನಮ್ಮ ಇಂಡಸ್ಟ್ರಿಯವರು. ಅದ್ರ ಮಧ್ಯೆ ಈ ಮಾವುತ ನಿಜವಾಗ್ಲೂ ಜನಕ್ಕೆ ಒಂದು ಫ್ರೆಶ್ನೆಸ್ ಫೀಲ್ ಕೊಡುತ್ತೆ. ಎಲ್ಲ ಫ್ಯಾಮಿಲಿ ಸಮೇತ ಬಂದು ಥಿಯೇಟರ್ ಕೂತ್ಕೊಂಡು ಆ ದೊಡ್ಡ ಸ್ಕ್ರೀನಲ್ಲಿ ಈ ಸಿನಿಮಾ ನೋಡ್ತಾ ಇದ್ದಾರೆ. ಹೋಗ್ಬೇಕಾದ್ರೆ ಖುಷಿಯಿಂದ ಆಚೆ ಹೋಗ್ತಾರೆ. ಇದು ಮಾತ್ರ 100% ನಾನು ಹೇಳ್ತೀನಿ. ಆ್ಯಕ್ಚುಲಿ ಕತೆ ಆ ಥರ ಇದೆ. ಸೊ ಎಲ್ಲರೂ ಜನ ಎಲ್ಲ ದಯವಿಟ್ಟು ಥಿಯೇಟರ್ಲಿ ಬಂದು ಈ ಸಿನಿಮಾ ನೋಡಿ. ಆ್ಯಕ್ಷನ್ಸ್ ಇದೆ, ಸಾಂಗ್ಸ್ ಇದೆ. ಆಮೇಲೆ ಡೈರೆಕ್ಟ್ರು ರವಿಶಂಕರ್ ನಾಗ್ ಅವರು ನಿಜವಾಗ್ಲೂ ತುಂಬ ಚೆನ್ನಾಗಿ ಅವರು ಕತೆ ಯಾವ ರೀತಿ ಮಾಡಿದ್ರು ಅದೇ ಥರ ಶೂಟ್ ಮಾಡೋರು. ಎಲ್ಲೂ ಕಾಂಪ್ರಮೈಸೇ ಇಲ್ಲ, ಒಂದು ಬಿಡ್ತಾ ಇರಲಿಲ್ಲ. ನಾನು ಅದೇ ಲಕ್ಷ್ಮೀಪತಿ ಅವ್ರಿಗಂದೆ,
ಯಾವುದು ಅವರು ಏನು ಅನ್ಕೊಂಡಿದ್ರು, ನನ್ನ ಕತೆ ಯಾವ ರೀತಿ ಹೇಳ್ತಾರೆ ಹಂಗೆ ಶೂಟ್ ಮಾಡೋರು, ಒಂದು ಡೈಲಾಗು ಬಿಡ್ತಾ ಇರಲಿಲ್ಲ. ಸೊ ಸಪೋಸ್ ಇವತ್ತು ಆ ಸೀನ್ ಅರ್ಧಕ್ಕೆ ನಿಂತರೆ ನೆಕ್ಸ್ಟ್ ಫ್ರೆಶ್ ಆಗಿ ಮತ್ತೆ ನೀಟಾಗಿ ಅದನ್ನು ತಗೊಂಡೋಗಿ ಮುಗಿಸೋರು. ಸೊ ಆ ಥರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಮಹಾಲಕ್ಷ್ಮಿ ಅವ್ರು ಕೂಡ ತುಂಬ ಚೆನ್ನಾಗಿ ಮಾಡೋದು. ದಿವ್ಯಶ್ರೀ ಲವಲವಿಕೆಯಿಂದ ನಗನಾಗ್ತಾನೆ ಇರೋರು. ಸೊ ಭಾಳನೇ ಒಳ್ಳೆ ಟೀಮ್ ವರ್ಕು. ನನಗಂತೂ ತುಂಬ ಖುಷಿ ಆಯಿತು. ಈಗ ಟ್ರೈಲರ್ ನೋಡಿದ್ಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನನಗೆ ರವಿವರ್ಮ ಅವರು ಎಕ್ಸ್ಟ್ರಾಡರಿ ಮಾಡಿದ್ದಾರೆ. ಟೋಟಲ್ ಸಿನಿಮಾ ಅವರು ಎಂಜಾಯ್ ಮಾಡ್ಕೊಂಡು ಮಾಡಿದೆ ಮಾಸ್ಟರ್, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಅಂತಂದರು. ಸೊ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ನಮ್ಮ ಲಕ್ಷ್ಮೀಪತಿ ಅವರು, ಅವರ ನಿರ್ಮಾಣದಲ್ಲಿ ಅವರ ಸ್ನೇಹಿತರ ಸಹಕಾರದೊಂದಿಗೆ. ಸೊ ಡೆಫಿನೆಟ್ಲಿ ಈ ಒಂದು ಸಿನಿಮಾ ಕನ್ನಡ ಜನತೆ ಕೈ ಹಿಡಿದು ಈ ಸಿನಿಮಾನ ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸಿ ಅಂತ ಈ ಮೂಲಕ ಎಲ್ಲರೂ ಕೇಳ್ಕೊಂತ. ಕಲಾ ಕುಟುಂಬಕ್ಕೆ ನನ್ನ ನಮನಗಳು. ಇಲ್ಲಿರುವಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಹಾಗೆ ನನ್ನ ಸಿನಿಮಾ ಜರ್ನಿ ಶುರುವಾಗಿದ್ದು ಅಂದರೆ ಫೀಮೇಲ್ ಲೀಡ್ ಆಗಿ ಆ್ಯಕ್ಟ್ ಮಾಡೋಕ್ಕೆ ನಾನು ಶುರು ಮಾಡಿದ್ದು 2020ಇಂದ. 2020ಯಲ್ಲಿ ನಾನು ರಾಗಭೈರವಿ ಅಂತ ಒಂದು ಸಿನಿಮಾ ಮಾಡಿದೆ. ಅದು ಹಿಂದೂಸ್ತಾನಿ ಮ್ಯೂಸಿಕ್ ಬೇಸ್ಡ್ ಸಬ್ಜೆಕ್ಟ್. ಅದರಲ್ಲಿ ಫಸ್ಟ್ ಸಿನಿಮಾನೇ ನಂದು ಅದು. ಸೊ ಅದರಲ್ಲಿ ಫೀಮೇಲ್ ಲೀಡ್ ಆಗಿ ಮಾಡಿದ್ದೆ, ಅದರಲ್ಲಿ ಹಿಂದೂಸ್ತಾನಿ ಗಾಯಕಿಯಾಗಿ ಮಾಡಿದ್ದೆ. ಸೊ ಅದಕ್ಕೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ ಮ್ಯೂಸಿಕ್ಗೆ. ಸೊ ಬ್ಯಾಂಗ್ಳೂರ್ ಮತ್ತು ಕೋಲ್ಕತ್ತಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಸ್ಕ್ರೀನಿಂಗ್ ಕೂಡ ಆಗಿದೆ. ಅದಾದ ನಂತರ ಥಗ್ಸ್ ಆಫ್ ರಾಮಗಢ ಅಂತ ಸಿನಿಮಾ ಇಲ್ಲೇ ನಮ್ಮದು ಟ್ರೇಲರ್ ಲಾಂಚ್ ಆಗಿತ್ತು. ಅದು 2023ಯಲ್ಲಿ ರಿಲೀಸ್ ಆಯಿತು. ಸೊ ಈ ಮಧ್ಯೆ ಗ್ಯಾಪ್ ಏನಕ್ಕೆ ಅಂತಂದರೆ ಕೊರೋನಾ, ಎಲ್ರಿಗೂ ಗೊತ್ತಿರೋದೆ ಅಲ್ವಾ. ಸೊ 2023 ಜನವರಿಯಲ್ಲಿ ರಿಲೀಸ್ ಆಯಿತು. ಸೊ ಎಲ್ಲ ಒಂದು ಒಳ್ಳೆ ಟಾಕ್ಸ್ ಇತ್ತು ಅದ್ರ ಬಗ್ಗೆ. ಸೊ ನನ್ನ ಕ್ಯಾರೆಕ್ಟರ್ಗೂ ಕೂಡ ಒಳ್ಳೆ ಪ್ರಶಂಸೆ ಬಂದಿತ್ತು. ಅದಾದ ನಂತರ 2024ಅಲ್ಲಿ ಕುಬುಸ ಅಂತ ಒಂದು ಚಿತ್ರ ರಿಲೀಸ್ ಆಯಿತು. ಅದಕ್ಕೂ ಒಳ್ಳೆ ಪ್ರಶಂಸೆ ಬಂತು. ಅದು ಪ್ರಜಾವಾಣಿ ಸಿನಿ ಸಮ್ಮಾನಕ್ಕೆ ನಾನು ಅತ್ಯುತ್ತಮ ನಟಿಯಾಗಿ ನಾಮಿನೇಟ್ ಕೂಡ ಆಗಿದ್ದೆ ರೀಸೆಂಟಾಗಿ. ಅದಕ್ಕೆ ಮೈಸೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಬೆಸ್ಟ್ ಫೀಚರ್ ಫಿಲ್ಮ್ ಅಂತ ಅವಾರ್ಡ್ ಕೂಡ ಬಂದಿದೆ ಕುಬುಸಕ್ಕೆ. ಅದಾದ ನಂತರ ಸ್ವಪ್ನ ಮಂಟಪ ಅಂತ ಸಿನಿಮಾ ಮಾಡಿದೆ. ಅದು 2025ಯಲ್ಲಿ ರಿಲೀಸ್ ಆಯಿತು. ವಿಜಯ್ ರಾಘವೇಂದ್ರ ಸರ್ ಲೀಡಾಗಿ ಮಾಡಿದರು. ನಾನು ಒನ್ ಆಫ್ ದ ಲೀಡಾಗಿ ಯುವರಾಣಿ ಕ್ಯಾರೆಕ್ಟರ್ನ ಮಾಡಿದ್ದೆ. ಸೊ ಅದು ಬರ್ಗೂರು ರಾಮಚಂದ್ರಪ್ಪ ಅವ್ರ ಡೈರೆಕ್ಷನಲ್ಲಿ ಇತ್ತು. ಸೊ ಅದೂ ಒಳ್ಳೆ ಕ್ಯಾರೆಕ್ಟರ್ ಆಗಿತ್ತು. ಸೊ ಈಗ 2026ಅಲ್ಲಿ ಮಾವುತ ಅಂತ ಸಿನಿಮಾ. ಸೊ ಇವಾಗೆಲ್ಲರೂ ಹೇಳಿದಾಗೆ ಮಾವುತ ಒಂದು ಕಾಡಿನ ಬಗ್ಗೆ ಮತ್ತು ನಾಡಿನ ಬಗ್ಗೆ ಇದೆಲ್ಲದರ ಬಗ್ಗೆ ಒಂದು ಸಂದೇಶವನ್ನ ಹೇಳಕ್ ಹೊರಟಿರೋಂಥ ಚಿತ್ರ. ಇದರಲ್ಲಿ ನಾನು ಒಂದು ಆಡಿ ಜನ ಏನೋ ಒಂದು ಬುಡಕಟ್ಟು ಜನಾಂಗದ ಒಂದು ಹೆಣ್ಣು ಮಗಳಾಗಿ ಕಾಣಿಸ್ಕೋತೀನಿ, ಸಾಮಾನ್ಯ ಹೆಣ್ಣು ಮಗಳಾಗಿ. ತುಂಬಾ ಇವಾಗ ಆಕ್ಟರ್ಸ್ ಲೈಫ್ ಅಂತಂದ್ರೇನೆ ನಾವು ಇವಾಗ ಆಕ್ಚುಲ್ ಆಗಿರುವಂಥದ್ದು ಜೆನ್ಜಿ ಕಿಡ್ಸ್ ಅಂತ ಹೇಳ್ಬೋದು, ಮತ್ತೆ ನಾವು ನಾಡಿನಲ್ಲಿ ಇರುವಂಥದ್ದು ನಾವು ಹೇಳ್ಬೋದು. ಸೊ ಆಕ್ಟರ್ಸ್ ಲೈಫ್ ಅಂತಂದ್ರೆ ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕ್ ಸಿಗುತ್ತೆ ನಮಗೆ. ಕಾಡಲ್ಲಿ ಹೋಗಿರೋವಂಥದ್ದು, ಮತ್ತೆ ಏನೋ ಅನಿಮಲ್ಸ್ ಜೊತೆ ಒಡನಾಟ ಆಗಿರ್ಬೋದು. ಸೊ ಯಾವ್ಯಾವ ಕ್ಯಾರೆಕ್ಟರ್ಸ್ ಸಿಗುತ್ತೋ ಅದರ ಎಲ್ಲ ಏನೋ ಸುತ್ತಮುತ್ತ ನಾವು ಓಡಾಡ್ತಾ ಇರ್ತೀವಿ. ನಾವು ಕ್ಯಾರೆಕ್ಟರ್ಸ್ ಸುತ್ತಮುತ್ತ ಓಡಾಡ್ತಿರ್ತೀವಿ. ಆ ಕ್ಯಾರೆಕ್ಟರ್ಸ್ ಅಲ್ಲಿ ನಾವು ಜೀವಿಸುವಾಗ ನಾವ್ ಏನ್ ಆಕ್ಟ್ ಮಾಡ್ತಾ ಇದೀವಿ, ಸೊ ಆ ಕ್ಯಾರೆಕ್ಟರ್ಸ್ನ ನಾವು ಜೀವಿಸುವಾಗ ನಮಗೂ ಆ ಎಕ್ಸ್ಪೀರಿಯನ್ಸಸ್ ಎಲ್ಲ ಒಂದು ನೆನಪಾಗಿ ಉಳಿಯುತ್ತೆ. ಸೊ ಈ ಆನೆ ಜೊತೆ ಒಡನಾಟ ಎಲ್ಲ ನನಗೆ ತುಂಬಾನೇ ಖುಷಿ ಕೊಟ್ಟಿರುವಂತ ವಿಷಯ. ಅಲ್ಲಿ ಮಾವುತದಿರೋ ಎಲ್ಲ ಹೇಳ್ತಿದ್ರು, ನಾವ್ ಇದನ್ನ ಒಂದು ಮಗು ತರಾನೇ ಸಾಕ್ತಿವಿ ಮೇಡಮ್, ಮಗು ತರಾನೇ ನಾವೆಲ್ಲ ನೋಡ್ಕೊಳ್ತೀವಿ. ಅದಕ್ಕೇನಾದ್ರೂ ಆದ್ರೆ ನಮ್ಗೆ ಇರೋದಕ್ಕಾಗೋದಿಲ್ಲ, ಸ್ವಲ್ಪನೂ ತಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ತುಂಬಾ ಹೇಳ್ತಾ ಇದ್ರು. ಕೆಲವಷ್ಟು ಆನೆ ಸತ್ತಿರುವಂತ ಆನೆದ್ರ ಬಗ್ಗೆ ಎಲ್ಲ ನೆನಪಿಸ್ಕೊಂಡು ಅದ್ರ ಬಗ್ಗೆ ಹತ್ತಿರುವಂತ ಇದೂ ಇದೆ. ಸೊ ತುಂಬಾ ಎಕ್ಸ್ಪೀರಿಯನ್ಸಸ್ ನಾವು ತಗೊಂಡ್ ಬರ್ತೀವಿ. ಒಂದು ಸಿನಿಮಾಗೆ ಹೋದಾಗ, ಆಕ್ಟ್ ಮಾಡಕ್ಕೆ ಅಂತ ಹೋದಾಗ ತುಂಬಾ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆಗೆ ನಾವು ತಗೊಂಡ್ ಬರ್ತೀವಿ, ಮೆಮೊರೀಸ್ನ ತಗೊಂಡ್ ಬರ್ತೀವಿ. ಸೊ ನನಗೆ ಮಾವುತ ಚಿತ್ರದಲ್ಲಿ ಆನೆ ಜೊತೆ ಇರುವಂತ ಮೆಮೊರೀಸ್ ತುಂಬಾನೇ ಖುಷಿ ಕೊಟ್ಟಿರುವಂತ ವಿಷಯ. ನಾನು ಇದುವರೆಗೂ ಆನೆನ ನಾನು ಅಷ್ಟು ಹತ್ತಿರದಿಂದ ನೋಡಿರ್ಲಿಲ್ಲ, ಅದ್ರ ಮೇಲೆ ಹತ್ತಿ ಕೂತಿರ್ಲಿಲ್ಲ.
ಸೊ ಈ ಸಿನಿಮಾದ ಮೂಲಕ ನನಗೆ ಅದೆಲ್ಲ ಸಿಕ್ಕಿದೆ. ಅದಕ್ಕೆ ನಾನು ಥ್ಯಾಂಕ್ ಯು ಹೇಳಬೇಕು ನಮ್ಮ ಪ್ರೊಡ್ಯೂಸರ್ ಹಾಗೆ ಡೈರೆಕ್ಟರ್, ಹೀರೋ, ಎಲ್ಲ ನಮ್ಮ ಟೀಮ್ ಎಲ್ಲರಿಗೂ ಥ್ಯಾಂಕ್ ಯು ಸೋ. ಕೇಳಕ್ಕೆ ಅಂತ ಹೋಗಿದ್ದು. ಸೊ ಇಷ್ಟ ಆಗಿ ಅಲ್ಲೇ ವರ್ಕ್ಶಾಪ್ ಮಾಡ್ತೀನಿ. ವರ್ಕ್ಶಾಪ್ ಮುಗಿಸಾದ್ಮೇಲೆ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನನಗೆ ಅಲ್ಲಿ. ಅದಾದಮೇಲೆ ನನಗೆ ಈ ಒಂದು ಮಾವುತ ಚಿತ್ರದ್ದು ಒಂದು ಆಫರ್ ಬರುತ್ತೆ. ಸೊ ನನ್ನ ಮೊದಲನೇ ಚಿತ್ರ ಅದು ಆನೆ ಜೊತೆ. ಸೊ ಐ ಆಮ್ ಬ್ಲೆಸ್ಡ್ ಅಂತ ಅನ್ಸುತ್ತೆ. ಮೊದಲನೇ ಸಿನಿಮಾ ಆನೆ ಜೊತೆ ಸ್ಟಾರ್ಟ್ ಮಾಡ್ತಿರೋದು ನಾನು ಈ ಒಂದು ಜರ್ನಿನ. ಸೊ ಆನೆ ಅಂತಂದರೆ ಅನಿಮಲ್ಸ್ ಅಂತಂದರೆ ಯಾರಿಗೇ ಆಗಲಿ ತುಂಬ ಅದ್ರ ಜೊತೆ ನಾವು ಬೆರ್ತ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಅದ್ರ ಜೊತೆ ಒಂದು ಕ್ಲೋಸ್ನೆಸ್ ಆಗಲಿ, ಅದ್ರನ್ನ ಬಿಟ್ಟಿರೋಕ್ಕಾಗದೇ ಇರೋದಾಗಲಿ ಆ ಥರ ಆಗುತ್ತೆ. ಸೊ ಯಾರ ಮನೆಯಲ್ಲಿ ಅನಿಮಲ್ಸ್ ಇದೆ ಅವ್ರಿಗೆ ಖಂಡಿತವಾಗಿಯೂ ಇದು ಗೊತ್ತಿರುತ್ತೆ. ಸೊ ಆನೆ ಜೊತೆ ಮಾಡಬೇಕು ಅಂತಂದಾಗ ನನಗೆ ಆನೆ ಅಂದರೆ ತುಂಬ ಇಷ್ಟ. ಬಟ್ ಅಷ್ಟೇ ಭಯ ಇತ್ತು. ದೇವಸ್ಥಾನದಲ್ಲಿರೋ ಆನೆ ಹತ್ರನೂ ಹೋಗ್ತಿರ್ಲಿಲ್ಲ ನಾನು, ಅದೆಲ್ಲಿ ಹೊಡೆಯುತ್ತೆ ಅಂತ ಅಂದ್ಬಿಟ್ಟು. ಬಟ್ ನನಗೆ ಒಂದು ಬಿಗ್ ಚಾಲೆಂಜ್ ಆಗಿತ್ತು. ಆನೆ ಮೇಲೆ ಹತ್ತಿ ಒಂದು ಸೀನ್ ಇದೆ ಸರ್, ನೀವು ಅದು ಮಾಡಬೇಕು ಅಂದಾಗ ನನಗಿಂತ ಹೆಚ್ಚಾಗಿ ನಮ್ಮಪ್ಪ ಎದುರ್ಕೊಂಡಿದ್ರು. ಬೇಡ ಬೇಡ ಅಂತ ಹೇಳ್ತಿದ್ರು. ಬಟ್ ಬಾಲಾಜಿ ಸರ್ ಹೇಳಿದ್ರು, ಈ ಒಂದು ಅವಕಾಶ ನೆಕ್ಸ್ಟ್ ನೀನು 1 ಕೋಟಿ ಕೊಟ್ಟರು ಯಾರು ಹತ್ಸಲ್ಲ ಅಂತ. ಸೊ ಆವಾಗ ಅನ್ನಿಸ್ತು, ಸೊ ನಾವು ಒಂದೇ ಸರ್ತಿ ಎಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗೋದು. ಈ ಒಂದು ಅವಕಾಶ ನನಗೆ ಮತ್ತೆ ಯಾವತ್ತೂ ಸಿಗಲ್ಲ ಅಂತ ಹೇಳಿ ಅದು ಅಷ್ಟೇ ಮಗು ಥರ ಇತ್ತು. ಮಾಡ್ಕೊಳ್ಳೋಣ ಅಂತ ಅಂದೆ. ಒಂದಷ್ಟು ಬಾಲಾಜಿಯವರು ಲೆಕ್ಕಾಚಾರಗಳು ಜಾಸ್ತಿ ಮಾತಾಡಿದ್ರು. ಸರಿ ಒಂದು ಮಾಡ್ಕೊಳ್ಳೋಣ ಅಂತೇಳಿ ಪಿಕ್ಚರ್ ನೋಡಿದೆ. ಅದ್ರಲ್ಲಿ ನೋಡಿದಾಗ ಜಾಸ್ತಿ ಕಮರ್ಷಿಯಲ್ ಆಗಿ ಈ ಸಿನಿಮಾ ಮೂಡಿಬರ್ಲಿಕ್ಕೆ ಕಾರಣ ಮಂಜು ಸರ್ ಆಗಿದ್ದಾರೆ. ಯಾಕೆಂದರೆ ಅವರು ಫೈಟ್ ಎಲ್ಲ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಅವ್ರು ಹೇಳ್ದಂಗೆ ಈ ಕಾಡು ಭಾಳ ಅವ್ರಿಗೆ ಪ್ಲಸ್ ಆಗಿದೆ. ಹೇಗಿಟ್ಟರು ಒಂದು ಒಳ್ಳೊಳ್ಳೆ ಫ್ರೇಮ್ ಸಿಗ್ತಾ ಇದೆಯಲ್ಲ, ಹಾಗಾಗಿ ಪ್ಲಸ್ ಆಗಿದೆ. ಆಮೇಲೆ ಡೈರೆಕ್ಟ್ರು 1 ನಿಮಿಷ ತುಂಬ ಕಷ್ಟಪಟ್ಟಿದ್ದಾರೆ. ಅವರು ಡೈಲಾಗ್ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಈ ಹೆಣ್ಮಕ್ಳು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ ಆಡಿ ಜನಾಂಗದಲ್ಲಿ ಹೇಗೆಲ್ಲ ಮಾತಾಡ್ತಾರೋ ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಟ್ಟಾರಾಗಿ ಹೇಳ್ಬೇಕಂದ್ರೆ ಇದೊಂದು ಸಿನಿಮಾ ಅದ್ಧೂರಿ ಸಿನಿಮಾ ಅಂತ ಹೇಳ್ಬೋದು. ಕಮ್ಮಿ ಸಿನಿಮಾ ಅಲ್ಲ. ನೀವು ಸಿನಿಮಾ ನೋಡ್ತಾ ಇದ್ರೆ ಎಲ್ಲೂ ಬೋರ್ ಆಗಲ್ಲ. ಹೋಗ್ತಾ ಇರ್ತಾ ಆ್ಯಕ್ಷನ್ಗಳು ಅದು ಇದು ಬಂದು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಅದ್ಧೂರಿ ಸಿನಿಮಾ ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ಈ ಸಿನಿಮಾಗೆ ಒಳ್ಳೆಯದಾಗಲಿ. ಎಲ್ಲರೂ ಅವ್ರವ್ರ ಜರ್ನಿ ಬಗ್ಗೆ ಹೇಳಿದ್ರು. ನಾನು ಇವ್ರ ಶೂಟಿಂಗಿಗೆ ಹೋಗಿದ್ದು ಜರ್ನಿ ಬಗ್ಗೆ ಹೇಳ್ತೀನಿ. ಸರಿ, ಸಾಯಂಕಾಲ ಒಂದು ಫೋನ್ ಬಂತು. ಸರ್, ಮಂಜುನಾಥ್ ಸರ್. ಹೌದು ಸರ್, ಏನು ಸರ್? ಸರ್, ನಾಳೆ ಒಂದು ಶೂಟಿಂಗ್ ಇದೆ ಸರ್, ನೀವು ಬರಲೇಬೇಕು. ಎಲ್ಲಿ ಸರ್? ಶಿವಮೊಗ್ಗ ಸರ್. ಶಿವಮೊಗ್ಗ. ಸರಿ ಸರ್, ಹೊರಟು ಬರ್ತೇನೆ. ಸರಿ, ಕಟ್ ಮಾಡಿಬಿಟ್ಟು ಲೊಕೇಶನ್ ಕಳಿಸಿ ಸರ್. ಸರಿ. ಆಮೇಲೆ ಇನ್ನೊಂದು ಫೋನ್ ಬಂತು. ನಾನು ಮಿಮಿಕ್ರಿ ಮಂಜು ಅಂತ. ಸಾರು ಏನೋ ನಿಮಗೆ ಒಂದು ವಿಷಯ ಹೇಳೋಕ್ಕೆ ಹೇಳಿದ್ರು. ಏನು ವಿಷಯನಪ್ಪ? ಇವಾಗ ತಾನೇ ಕನ್ಫರ್ಮ್ ಮಾಡ್ತಾರಲ್ಲ. ಇಲ್ಲ, ನಿಮ್ಮ ಹೆಂಡ್ತಿನ ಕರ್ಕೊಂಬರ್ಬೇಕಂತ. ಅಂದರೆ ನಿಮ್ಮ ಹೆಂಡ್ತಿ ಪಾತ್ರ ಮಾಡೋರನ್ನ ಕರ್ಕೊಂಬರ್ಬೇಕಂತೆ. ಸರಿ. ಎಷ್ಟು ಗಂಟೆಗೆ ಬರ್ತಾರಪ್ಪ? ಇಲ್ಲ ಸರ್, ನಾಗರಬಾವಿ ಸರ್ಕಲ್ ಹತ್ರ ಅವ್ರು ಕರೆಕ್ಟಾಗಿ ಇಷ್ಟು ಗಂಟೆಗೆ ಬರ್ತಾರೆ. ಸರಿ, ಅದೇ ಕರ್ಕೊಂಡೆ. ಅಮ್ಮ ಬಂದಿದ್ದ ತಕ್ಷಣ, ನಾನು ಯಾರು ಗೊತ್ತಿಲ್ವಾ? ನೀವು ಯಾರು ಗೊತ್ತಿಲ್ವಮ್ಮ? ನಾನು ಮಾಲಾಶ್ರೀ. ಜೂನಿಯರ್ ಮಾಲಾಶ್ರೀ. ಸರಿ, ಅವ್ರಿಗೂ ಕಳಿಸ್ಕೊಂಡು ಓದಿ ಶಿವಮೊಗ್ಗ ಬಂತು. ಆಮೇಲೆ ಲೊಕೇಶನ್ ಇನ್ನೂ ತೋರಿಸ್ತಾ ಇದೆ, ಇನ್ನೂ 150 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಹೋಗ್ತಾ ಇದ್ದೀವಿ. ಒಂದು ಕಾಡಾಯಿತು, ಇನ್ನೊಂದು ಡೀಪ್ ಫಾರೆಸ್ಟು. ಅದಾದಮೇಲೆ ಎಲ್ಲೂ ಜನ ಇಲ್ಲ, ಏನೂ ಇಲ್ಲ, ಬರೀ ಕಾಡು. ನಾವಿನ್ನೂ ತಪ್ಪಿ ಬಂದ್ಬಿಟ್ಟು ಅಂದ್ಬಿಟ್ಟು ತಿರ್ಗಾ ಫೋನ್ ಮಾಡಿದ್ವಿ. ನಮ್ಮ ಇವರು ತಗೊಂಡ್ರು. ಏನಂದ್ರೆ ಸರ್, ಕೈಲಾಶ್ ಸರ್, ಹತ್ರ ಬಂದ್ಬಿಟ್ಟಿದ್ದೀರಾ, ಇನ್ನೊಂದು 40 ಕಿಲೋಮೀಟ್ರ್. ಇದೇನಪ್ಪ ಇದು ಕಾಡಿಲ್ಲ, ಯಾವುದೋ ಅವಾರ್ಡ್ ಪಿಕ್ಚರ್ ಇರಬೇಕಿದು. ಏನೋ ಒಂಥರ ಮಾಡ್ತಾಯಿದ್ದಾರೆ. ಇಷ್ಟೊಂದು ಡೀಪ್ ಫಾರೆಸ್ಟಲ್ಲಿ ಮಾಡ್ತಾಯಿದ್ದಾರೆ. ಸರಿ, ಹೋಗಿ 40 ಕಿಲೋಮೀಟ್ರ್ ಅದನ್ನ ಇಳಿದ ತಕ್ಷಣ ಅಲ್ಲಿ ಸ್ವಾಮೀಜಿ ಆಶ್ರಮ ಅಂತ ಹಾಕಿದ್ರು. ಎಲ್ಲಿ ಬಂದ್ವಿ ನಾವು? ಶೂಟಿಂಗ್ ಬಂದು ಎಲ್ಲಿ ಬಂದ್ವಿ? ಈ ಅಮ್ಮಮ್ಮ ಮಾತೆತ್ತಿದ್ರೆ ಮಾಲಾಶ್ರೀ ಅಂತ ಹೇಳ್ಕೊತಾರೆ, ತಿಂತಾರೆ. ಸರಿ, ಹೋದ್ವಿ. ಒಳಗಡೆ ಹೋಗಿದ ತಕ್ಷಣ ಸ್ವಾಮೀಜಿ ಆಶ್ರಮ. ತಿರ್ಗಾ ಫೋನ್ ಮಾಡಿದೆ, ತಗೊಳ್ಬಿಟ್ಟು ಸರ್ ಆಚೆ ನಿಂತಿದ್ದೀನಿ ನಾನು, ಮಿಮಿಕ್ರಿ ಮಂಜು. ಸರಿ, ಅಲ್ಲಿ ನಾನು ಬೇರೆ ನಿಕ್ಕರು, ನೈಟ್ ಅಲ್ವಾ ಜರ್ನಿ ಮಾಡ್ಬೇಕಂತ ಹಾಕೊಂಡು ಹೋಗ್ಬಿಟ್ಟು ಆ ರೂಮ್ಗೆ ಹೋಗೋದ್ರಿಗೆ 1000 ಸೊಳ್ಳೆ ಕಷ್ಟ. ಒಂದೊಂದಿಷ್ಟು ತಪ ಸರ್ ಆ ಕಾಡಲ್ಲಿ. ಸರಿ, ನೈಟ್ 3 ಗಂಟೆಗೆ ಮಲಗಿದೆ.
ಬೆಳಿಗ್ಗೆ ಸಾರ್ ಬಂದು ಡೈರೆಕ್ಟರ್ ಸರ್, ನಾನೇನು ಅಂದ್ಕೊಂಡಿದ್ದೆ, ಏನೋ ಒಂದು ಅವಾರ್ಡ್ಗೋಸ್ಕರ ಮಾಡ್ತಾಯಿದ್ರಿ. ಯಾಕಂದರೆ ಎಲ್ಲಿ ನೋಡಿದ್ರೆ ಬರೀ ಇದು ಗುಡ್ಸಲ್ ಥರ, ಯಾವುದು ಮನೆ ಇಲ್ಲ ಅಲ್ಲಿ. ಅವಾರ್ಡ್ ಪಿಕ್ಚರ್. ಆಮೇಲೆ ಬಂದು ಸಾರ್ ಒಂದು ಟ್ರ್ಯಾಕ್ ಹೇಳಿದ್ರು, ನಾನು ಸುಮ್ಮನೆ ದಂಗಾಗ್ಬಿಟ್ಟೆ. ಅವ್ರ ಸ್ಕ್ರಿಪ್ಟ್ ನೋಡಿದ್ರೇ ಅಲ್ಲಿ ಏನು ಸೆಟ್ ಪ್ರಾಪರ್ಟಿ ಬೇಕು ಅವತ್ತಿನ ದಿವಸ, ಏನೇನು ಖರ್ಚು, ಆಮೇಲೆ ಅವತ್ತಿನ ಎಷ್ಟು ಆರ್ಟಿಸ್ಟ್ನ ಹಿಂಗೆ ಪ್ರತಿಯೊಂದು ಬರ್ಕೊಂಬಿಟ್ಟವ್ರೆ. ಸರಿ, ನನ್ನ ಪಾತ್ರ, ನನ್ನ ಒಂದು ಲೈನ್ ಹೇಳಿ ಸರ್, ನಿಜವಾಗ್ಲೂ ರವಿ ಸರ್ ಸರ್, ಆ ಥರ ಒಂದು ಫ್ರೇಮ್ ಇದೆ ಸರ್. ಸ್ಕ್ರಿಪ್ಟ್ ವರ್ಕ್, ನಿಜವಾದ ಸ್ಕ್ರಿಪ್ಟ್ ವರ್ಕ್ ಅವ್ರ ಹತ್ರ ನೋಡ್ಬೋದು. ನಾವು ಆ ಸ್ಕ್ರಿಪ್ಟ್ ಓದ್ತಾ ಇದ್ರೆ ನಮ್ಮ ಆಟೋಮೆಟಿಕ್ಕಾಗಿ ಆ ರಿಯಾಕ್ಷನ್ಸ್ ಅಲ್ಲೇ ಬಂದ್ಬಿಡುತ್ತೆ. ಆ ಥರ ಒಂದು ಸ್ಕ್ರಿಪ್ಟ್ ವರ್ಕ್. ಆಮೇಲೆ ಒಂದು ಆರ್ಟಿಸ್ಟ್ಗೆ ಎಷ್ಟು ಫ್ರೀಡಮ್ ಕೊಡ್ತಾರೆ. ಕೆಲವೊಂದು ಡೈರೆಕ್ಟರ್ಗಳು ಅವ್ರು ಬರೆದಿದ್ದೇ ಮಾತಾಡಬೇಕು. ಇಲ್ಲ ಸರ್ ಹಂಗೆ ಬೇಡ ಸರ್, ಅದನ್ನೇ ಹಂಗಲ್ಲ ಸರ್, ಇದು ಸೀನ್, ಇನ್ನೇನು ಬೇಕಾದರೂ ಸೇರಿಸ್ಕೊಳ್ಳಿ, ಈ ಸೀನ್ನ ಎಷ್ಟು ಇಂಪ್ರೂವ್ ಮಾಡ್ತೀರೋ ಮಾಡಿ ಸರ್. ಸರಿ, ಅದೆಲ್ಲ ಆಯಿತು. ಸೆಕೆಂಡೇ ಬಂದ್ಬಿಟ್ಟು ಇದಕ್ಕೆ ಆಪೋಸಿಟ್ ಕ್ಯಾರೆಕ್ಟ್ರು, ಅದು ನಾನೇ ಮಾಡಬೇಕು. ಅಂದರೆ ನಮ್ಮ ಮಾಲಾಶ್ರೀ ಅವ್ರಿಗೆ ಯಾರೋ ಬೇರೊಬ್ಬರು ಲೈನ್ ಹೊಡಿತಾ ಇದ್ದಾರೆ, ನಾನು ಸತ್ತೋಗಿದ್ದೀನಿ. ಬರೀ ರಿಯಾಕ್ಷನಲ್ಲೇ ಫುಲ್ ಡೇ ಶೂಟಿಂಗ್, ಮಾತಿಲ್ಲ ಅವತ್ತು. ತುಂಬ ಒಳ್ಳೆ. ಆದರೆ ಇವರು ಕತೆ ಮಾಡ್ಕೊಂಡಿರೋದು, ಮೇಡಮ್ ಏನೋ ಕೇಳಿದ್ರು ಆವಾಗಲೇ, ಅರ್ಜುನನ್ಗೆ ಏನೋ ಕನ್ಫ್ಯೂಸ್ ಆಗತ್ತಂದ. ಟೋಟಲಿ ಪಿಕ್ಚರ್ ಕಥೆನೇ ನೀವು ನೋಡಿದಾಗ ನಿಮ್ಗೆ ಹಂಗೆ ಅನಿಸಲ್ಲ. ಆ ಆನೆ ಮೇಲಿರೋ ಒಂದು ಪ್ರೀತಿ, ಆ ಒಂದು ವೈಬ್ರೇಷನ್ನು, ಆ್ಯಂಬಿಷನ್ ಅಂತ ಏನು ಹೇಳ್ತಾರೆ, ಅದು ನಿಜವಾಗ್ಲೂ ಪ್ರತಿಯೊಬ್ಬ ಮನುಷ್ಯನಿಗೂ ಬರುತ್ತೆ. ಇನ್ನು ತಿಲ್ಲನ್ ಮಂಜು ಕಡೆ, ಅದ್ರ ಜೊತೆಗೆ ನಮ್ಮ ಸಾಗರ ಅಂದರೆ ಏನು ಆನೆ ಒಂದು ಬರ್ತ್ಡೇ ಸಾಂಗ್ ಇದೆ, ಅದು ತುಂಬ ಚೆನ್ನಾಗಿದೆ. ಇದಾದಮೇಲೆ ಡ್ಯೂಯೇಟ್ ಸಾಂಗ್ ಇದೆ. ಇದಾದಮೇಲೆ ಒಂದು ತುಂಬ ಸೆಂಟಿಮೆಂಟ್ ಸಾಂಗ್ ಇದೆ, ಅದು ಆಮೇಲೆ ರಿಲೀಸ್ ಮಾಡಿ ಸರ್, ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಸೊ ಸಾಂಗ್ ಎಲ್ಲ ಅದ್ಭುತವಾಗಿ ಬಂದಿದೆ. ಟೀಸರ್ ಇವಾಗ ಆಲ್ರೆಡಿ ರಿಲೀಸ್ ಆಗಿದೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ದಯಮಾಡಿ ಎಲ್ಲ ನೋಡಿ, ಎಲ್ಲ ಸಪೋರ್ಟ್ ಮಾಡಿ. ಸೊ ಈ ಹಾಡು ಸಿರಿ ಮ್ಯೂಸಿಕಲ್ಲಿದೆ, ನೋಡಿ. ಚೆನ್ನಾಗಿದ್ದರೂ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಮಾಡಿ. ಚೆನ್ನಾಗಿಲ್ಲ ಅಂದರೆ ಅವ್ರು ತಿದ್ದುಕೊಳ್ತಾರೆ, ಚೆನ್ನಾಗಿದ್ದರೆ ಖುಷಿ ಪಡ್ತಾರೆ. ಇದ್ರ ಜೊತೆಗೆ ನಮ್ಮಲ್ಲಿ ಒಂದು 17 ಲಕ್ಷ ಮರ ಹಾಕಿರುವಂಥ, ಮರ ಸಂರಕ್ಷಣೆ ಮಾಡುವಂಥ, ಕಾಡು ಸಂರಕ್ಷಣೆ ಮಾಡುವಂಥ ಪ್ರಕೃತಿ ಪ್ರಸನ್ನ ಬಂದಿದ್ದಾರೆ. ಸೊ ಅವರು ನಮ್ಮ ಸಿನಿಮಾಗೆ ಫುಲ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಪ್ರಕೃತಿ ಪ್ರಸನ್ನ. ನಿಮ್ಮ ಕಾಡು ನೋಡಿ ನಾವು ರಕ್ಷಣೆ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತಾ ಇದ್ದೀವಿ. ಜೊತೆಗೆ ನಮ್ಮ ಸಾಹೇಬರು ಶಂಕರ್ ಸರ್ ಬಂದಿದ್ದಾರೆ. ಸೊ ಅವರು ಯೂಶ್ವಲಿ ಗೊತ್ತಿಲ್ಲ, ಕರೆದ ತಕ್ಷಣ ಆಯಿತು ಮಾವುತ ಅಂದರೆ ನೋಡೋಣ ಇರಪ್ಪ ಹೇಗಿದ್ದಾರೆ ನೋಡೋಣ ಬರ್ತೀನಿ ನಾನು ಒಂದು ಸ್ವಲ್ಪ ಅಂತ ಹೇಳಿದರು. ಸೊ ಥ್ಯಾಂಕ್ ಯು ಸರ್. ಜೊತೆಗೆ ಮಂಜು ಸರು ಎಷ್ಟು ಅವಾಗಲೇ ಹೇಳ್ತಿದ್ರು, ನಮ್ಮ ಲಯರ್ ಸರ್ ಎಷ್ಟು ಡೆಡಿಕೇಶನ್ ಮಾಡ್ತಾರೆ ಅಂದರೆ, ಅವ್ರದ್ದೊಂದು ಡೆಡ್ಲಿ ಕಿಲ್ಲರ್ ಅಂತ ಒಂದು ಸಿನಿಮಾ ಸುಮಾರು ಒಂದು 8 ಸರ್ ನನಗೆ ಫೋನ್ ಮಾಡಿದ್ರು, ಸರ್ ಅದನ್ನು ಏನಾದರೂ ಬಿಸ್ನೆಸ್ ಮಾಡಿಸಿ ಸರ್, ಯಾಕಂದರೆ ತುಂಬ ಕಷ್ಟಪಟ್ಟು ಮಾಡಿದರೆ ಇಷ್ಟಪಟ್ಟು ಮಾಡಿದ್ದಾರೆ ಅಂತ. ಅಂದರೆ ಯಾವುದೇ ಸಿನಿಮಾ ಅಂತ ತೊಗೊಂಡ್ರು ಮಂಜು ಸರ್ ಎಷ್ಟು ಇನಿಷಿಯೇಟ್ ತೊಗೊಳ್ತಾರೆ ಅನ್ನೋದಕ್ಕೆ ಲಯರ್ ಸರ್ ಅವಾಗಲೇ ನೆನೆಸ್ಕೊಳ್ತಾ ಇದ್ರು. ತುಂಬ ಖುಷಿ ಆಯಿತು. ಮತ್ತು ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದಿರಿ. ಆಲ್ ದಿ ಬೆಸ್ಟ್ ಬಾಲಾಜಿ, ಯು ಡನ್ ಎ ವಂಡರ್ಫುಲ್. ಸೊ ತೆರೆ ಮೇಲೆ ಮಿಂಚಿ, ಮೊದಲನೇದು ನಮ್ಮ ಹತ್ರನೇ ಇದೆ, ಎರಡನೇದು ನಮ್ಮ ಹತ್ರನೇ ಇದೆ, ಇನ್ನು ಮೂರನೇದು 30 ಆಗಲಿ, ನಿಮ್ಮ ಜೋಗ್ ತುಂಬಲಿ, ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ಮಾವುತ ಸಿನಿಮಾ. ಸಚ್ ಬ್ರಿಲಿಯಂಟ್ ಟೀಮ್ ಅಂತ ಹೇಳಿದ್ರೆ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಸ್ನೇಹಿತರಿಗೂ ನಮಸ್ಕರಿಸುತ್ತಾ, ಮಾವುತ ಚಿತ್ರ ಬಹಳ ಅದ್ಭುತವಾಗಿ ಬಂದಿದೆ. ಈ ಚಿತ್ರವನ್ನು ನಮ್ಮ ಲಕ್ಷ್ಮೀಪತಿ ಬಾಲಾಜಿರವರು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ. ಸೊ ಕಾಡಿನಲ್ಲಿರುವಂತಹ ಆಡಿ ಜನಗಳಿಗೆ ಪ್ರಕೃತಿಯ ಮೇಲಿರುವಂತಹ ಪ್ರೀತಿ ಹಾಗೂ ಕಾಡಿನ ಪ್ರಾಣಿಗಳ ಮೇಲಿರುವಂತಹ ಪ್ರೀತಿ, ಇದನ್ನು ತುಂಬ ನೈಜವಾಗಿ ಚಿತ್ರೀಕರಿಸಿದ್ದಾರೆ ನಮ್ಮ ರವಿ ಸರ್ ಅವರು. ಮೊದಲನೇದಾಗಿ ಹೇಳಬೇಕು ಅಂದರೆ ನಮ್ಮ ಲಕ್ಷ್ಮೀಪತಿ ಬಾಲಾಜಿರವರು ಒಂದು ಆನೆನ ಬಳಗಿಸಿ ಅದನ್ನು ನಟನೆ ಮಾಡ್ತಾ ಅದ್ರ ಜೊತೆ ನಟನೆ ಮಾಡೋದು ತುಂಬ ಕಷ್ಟಕರವಾದಂಥ ಕೆಲಸ. ಸೊ ಅದನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ನಾವು ಮುಂದಿನ ಜನ್ರೇಷನ್ಗೆ ನಮ್ಮ ಪ್ರಕೃತಿ ಸಂಪತ್ತು ಹಾಗೂ ಕಾಡಿನ ಸಂಪತ್ತು ಇವುಗಳನ್ನೆಲ್ಲ ಉಳಿಸಿ ಮುಂದಿನ ಜನಾಂಗಕ್ಕೆ ನೀಡಬೇಕು ಅಂತ ಈ ಸಿನಿಮಾನ ಒಂದು ಮೆಸೇಜ್ ಓರಿಯೆಂಟ್ ಆಗಿ ಮಾಡಿದ್ದೀವಿ. ಸೊ ಈ ಸಿನಿಮಾದಲ್ಲಿ ನಮ್ಮ ರವಿ ಸರ್ ಅವರ ಪಾತ್ರ ತುಂಬ ಚೆನ್ನಾಗಿದೆ. ಸೊ ಅವರು ತುಂಬ ಶ್ರಮಪಟ್ಟು ಈ ಚಿತ್ರವನ್ನು ನಿರ್ದೇಶಿಸಿದ್ದಾರೆ. ಸೊ ಈ ಚಿತ್ರದಲ್ಲಿ ಹೇಳಬೇಕು ಅಂದರೆ ನಮ್ಮ ಲಕ್ಷ್ಮೀಪತಿ ಬಾಲಾಜಿ ಅವರ ಶ್ರಮ ಒಂದು ಉನ್ನತ ಮಟ್ಟದಲ್ಲಿದೆ. ಸೊ
ಹಾಗಾಗಿ ಅವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬ ಅತ್ಯುನ್ನತ ಎತ್ತರಕ್ಕೆ ಹೋಗ್ಲಿ ಅಂತ ನಮ್ಮ ರವಿ ಸರ್ ಹಾಗೂ ಲಕ್ಷ್ಮೀಪತಿ ಬಾಲಾಜಿ ಅವರಿಗೆ ಹೇಳ್ತಾ, ಮತ್ತೆ ನಮ್ಮ ಈಗ ಇಷ್ಟೆಲ್ಲ ಮಾತಾಡಿದು ನಾವು ಒಂದು ಕಾಮಿಡಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಮ್ಮ ಲಯ ಕೋಕಿಲ ಸರ್ ಅವರು ಈಗ ಬರೀ ಎರಡೆರಡು ಮಾತಲ್ಲಿ ಎಲ್ಲರೂ ನಗಿಸಿದ್ರು. ಸೊ ತುಂಬ ಚೆನ್ನಾಗಿ ಕಾಮಿಡಿ ಕೂಡ ಬಂದಿದೆ. ಸೊ ಹಾಗಾಗಿ ದಯವಿಟ್ಟು ಚಿತ್ರಮಂದಿರಗಳಿಗೆ ಹೋಗಿ ಈ ಚಿತ್ರವನ್ನು ಪ್ರೋತ್ಸಾಹಿಸಿ. ನಮಗೆ ಮೈಸೂರು ಜನ, ನಾನು ಮೈಸೂರಲ್ಲಿ ಏನು ಅಂದರೆ ನಮಗೆ ನಮ್ಮ ಅರ್ಜುನನ ಮೇಲೆ ಬಹಳ ಪ್ರೀತಿ. ಮೊದಲನೇದಾಗಿ ನಮ್ಮ ಲಕ್ಷ್ಮೀಪತಿ ಬಾಲಾಜಿ ಸರ್ ಹೇಳಿದಾಗ, ಸೊ ನಮಗೆ ಮೊದಲನೇದು ಏನಂತಂದ್ರೆ ಅರ್ಜುನ ಅಂದ್ರೆ ಒಂಥರ ಸೆಂಟಿಮೆಂಟು. ಸೊ ಅರ್ಜುನ್ ಹೆಸರಿಟ್ಟಿರೋದ್ರಿಂದ ಬಹಳ ಖುಷಿಯಾಗಿ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಸೊ ಈ ಸಿನಿಮಾಗೆ ಸೇರ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಕೆಲಸ ಮಾಡಿರುವಂತಹ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಅರ್ಜುನನ ಆಶೀರ್ವಾದ ನಿಮಗಿರಲಿ. ಕೋ ಪ್ರೊಡ್ಯೂಸರ್ ಆಗಿ ನಮ್ಮ ಕೈ ಹಿಡಿದಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ, ನಮ್ಮ ಕವಿತಾ ಸಿಂಗ್ ಅವರು ಬಿಜೆಪಿ ಮುಖಂಡರು. ನಾನು ಮೊದಲನೇ ಸಿನಿಮಾ ನಾವು ಗಣಪತಿಗೆ ಇಂದ ಶುರು ಮಾಡಬೇಕು ಅಂತ ಸೊ ನಾವು ಆನೆ ಮುಖಾಂತರ ಶುರು ಮಾಡಿದ್ದೀನಿ. ಈ ವರ್ಷ ನಮ್ಮ ವಾಯುಪುತ್ರ ಪ್ರೊಡಕ್ಷನ್ಲಿ ಒಂದು ಸಿನಿಮಾ ಲಾಂಚ್ ಆಗ್ತಿದೆ. ಸೊ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಅಂತ ಹೇಳೋದಕ್ಕಿಂತ ನನ್ನ ಹುಡುಗ ಅಂತ ಹೇಳ್ತೀನಿ ನಾನು. ಮೈಸೂರಿನಲ್ಲೇ ಕಷ್ಟಪಟ್ಟು ಓದಿ ಮೈಸೂರಿನಲ್ಲೇ ಅವರ ಕಾರ್ಯಕ್ಷೇತ್ರನ ವಿಸ್ತರಣೆ ಮಾಡಿಕೊಂಡು ಕೊನೆಗೆ ಅವರ ಸಿವಿಲ್ ಇಂಜಿನಿಯರಿಂದ ಈಗ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. 2ನೇ ಚಿತ್ರ ಮಾವುತನ ಬಗ್ಗೆ ಎಲ್ಲರೂ ಈಗಾಗಲೇ ಹೇಳಿದ್ದೀರಿ, ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಲ್ಲ. ಒಂದು ಚಿತ್ರ ಜಯವೇರಿ ಹೊಡಿಬೇಕಂದ್ರೆ ಅದರದ್ದು ಕತೆ ಚೆನ್ನಾಗಿರಬೇಕು, ಮತ್ತು ಹೀರೋ ವಿಲನ್ನು ಮತ್ತು ಹೀರೋಯಿನ್ನು ಎಲ್ಲರೂ ಪಾತ್ರ ಚೆನ್ನಾಗಿ ಮಾಡಿರಬೇಕು, ಕಥಾ ಅಂದ್ರೆ ಚೆನ್ನಾಗಿರಬೇಕು. ಅದು